ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಖಂಡಿಸಿ ದಾಳಿಯಲ್ಲಿ ಮೃತರಾದವರಿಗೆ ಶಾಂತಿ ಕೋರಿ ದಾಂಡೇಲಿಯಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ಹಾಗೂ ಮಾನವ ಸರಪಳಿ ಕಾರ್ಯಕ್ರಮ ನಡೆಯಿತು. ದಾಂಡೇಲಿ ಬಸ್ ನಿಲ್ದಾಣದಿಂದ ಹೊರಟ ಪಂಜಿನ ಮೆರವಣಿಗೆಯು ಸೋಮಾನಿ ವೃತ್ತದವರೆಗೂ ನಡೆಯಿತು. ಪಂಜು ಹಿಡಿದ ಕಾಂಗ್ರೆಸ್ ಕಾರ್ಯಕರ್ತರು ಮಾನವ ಸರಪಳಿಯನ್ನ ಮಾಡಿ ಮೊಂಬತ್ತಿ ಬೆಳಗಿದ್ರು. ಸದಸ್ಯರು ಹಾಗೂ ನಮ್ಮ ದಾಂಡೇಲಿಯ ಎಲ್ಲ ಸಂಘ ಸಂಸ್ಥೆಯ ಎಲ್ಲರೂ ಭಾಗವಹಿಸಿದವರಿಗೆಲ್ಲ ಈ ದೇಶದ ಅಭಿಮಾನಿಯನ್ನು ನಾನು ಧನ್ಯವಾದ ಹೇಳ್ತೇನೆ. ಎಲ್ಲ ಕಾಂಗ್ರೆಸ್ ಕಮಿಟಿಯ ಯೂತ್ ಕಾಂಗ್ರೆಸ್ ಕಮಿಟಿಯ ಹಾಗೂ ನಮ್ಮ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಇವತ್ತು ಪಹಲ್ಗಾಮ್ನಲ್ಲಿ ಆಗಿದಂಥ ಒಂದು ದುರ್ಘಟನೆಯ ಬಗ್ಗೆ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಇಲ್ಲಿ ನಾವು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಕಾಶ್ಮೀರದ ಪಹಲ್ಗಾಂವ್ನ ಘಟನೆ ಇದು ಅಮಾನವೀಯವಾದದ್ದು. ಘಟನೆಯಲ್ಲಿ ಕಳೆದುಕೊಂಡವರ ಬಗ್ಗೆ ಸಾಂತ್ವನವನ್ನ ಹೇಳುವ ಜೊತೆಗೆ ಇನ್ನು ಮುಂದೆ ಇಂತಹ ಘಟನೆ ನಡೆಯದ ಹಾಗೆ ಮುಂಜಾಗ್ರತೆಯನ್ನ ವಹಿಸಬೇಕಾದ ಅಗತ್ಯತೆಯೂ ಇದೆ. ಈ ದೇಶದ ಜನ ಶಾಂತಿ, ಸೌಹಾರ್ದತೆ ಮತ್ತು ಐಕ್ಯತೆಯಿಂದ ಬಾಳುವಂತಹ ವಾತಾವರಣ ನಿರ್ಮಾಣವಾಗಬೇಕು ಎಂದರು. ನೋಡಿ, ಒಂದ್ ತಂಗಿ ಮದುವೆಯಾಗಿ 8 ದಿನ ಗಂಡನ ಜೊತೆಗೆ ದೇಶ ಪ್ರಯಾಣ ಕಾಶ್ಮೀರ ನೋಡಿ ಬರುವಂತ ಹೋದ್ರೆ ಕೈಯಲ್ಲಿ ಇದ್ದಂತ ಮದ್ರಂಗಿಯನ್ನು ಮಾಸಿಲ್ಲ, ಕಣ್ಣಿನ ಎದುರಲ್ಲಿ ಗಂಡನನ್ನು ಕಳೆದುಕೊಳ್ಳುವಂತ ಒಂದು ಇದು ನಾವು ನೋಡುವಂತ ಸಂದರ್ಭ ಆಯ್ತು. ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಈ ಪಂಜಿನ ಮೆರವಣಿಗೆ ಆಗಿರ್ಬೋದು ಅಥವಾ ಹುತಾತ್ಮರಾದಂತ ನಮ್ಮ ಈ ಪಾನತೆದಂತ ನಮ್ಮ ಪ್ರವಾಸಿಗರು, ನಮ್ಮ ಕರ್ನಾಟಕ ರಾಜ್ಯದ 3 ಜನ ಇವರು ಆತ್ಮಕ್ಕೆ ಶಾಂತಿ ಕೋರಿ ನಾವು ಈ ಕಾರ್ಯಕ್ರಮ ಮಾಡಿದೀವಿ. ಇಡೀ ರಾಷ್ಟ್ರಾದ್ಯಂತ ಎದುರು ಮಾಡ್ತಾ ಇದ್ದಾರೆ. ಅಂತ ರಾಷ್ಟ್ರದಲ್ಲಿ ಇದ್ದಂತ ಭಾರತೀಯರು ಕೂಡ ಅವರ ಆತ್ಮಕ್ಕೆ ಶಾಂತಿ ಕೋರಿ ಮತ್ತು ನಮ್ಮ ಭದ್ರತೆಯನ್ನು ಕಾಪಾಡೋದಕ್ಕೋಸ್ಕರ ಇವತ್ತು ಒಗ್ಗೂಡಿನ ಒಂದು ಕೂಗು ಕೂಗ್ತಾ ಇದ್ದಾರೆ. ನಮ್ಮ ದೇಶ ರಕ್ಷಣೆ ಆಗಬೇಕಾದ್ರೆ ನಮ್ಮ ವಿರೋಧಿ ದೇಶವನ್ನು ನಾವು ಮಟ್ಟ ಹಾಕಬೇಕು. ಆ ಉಗ್ರಗಾಮಿಗಳು ನಮ್ಮ ದೇಶದಲ್ಲಿ ಕಾಲು ಇಳಿದಂಗೆ ನಾವು ಮಾಡಬೇಕು. ಕಳೆದ 6 ವರ್ಷದಿಂದಲೂ ಕೂಡ ತಾವೆಲ್ಲ ನೋಡಿರ್ಬೋದು, ನಮ್ಮ ಸೈನಿಕರನ್ನು ಬಂದು ನಮ್ಮ ದೇಶದಲ್ಲಿ ಬಂದು ಹೊಡೆದೋದ್ರು. ಅದ ನಂತರ ಏನಾಯ್ತು, ನಮಗೆ ಬಂದು ಹೊಡೆದ ಮೇಲೆ ನಾವು ಹೋಗಿ ಹೊಡೆಯೋದು ಬೇರೆನೆ. ನಮ್ಮ ದೇಶದಲ್ಲಿ ನಮ್ಮ ಮನೆಯಲ್ಲಿ ಯಾವನಾರು ಬರ್ತಾರಂತ ನಾವು ಜಾಗೃತರಾಗಿ ಮೊದಲನೇ ತಯಾರಿಯಾಗಿ ಬರುವಂತ ಅವರನ್ನು ನಾವು ಮಟ್ಟ ಹಾಕೋದು ಒಳ್ಳೆಯದು ಅನ್ನೋ ವಿಚಾರ ಮಾಡುವಂತ ಸಂದರ್ಭ ಆಗಿದೆ. ಅಂಜುಮನ್ ಅಹಲ್ಲೆ ಸುನ್ನತ್ನ ಅಧ್ಯಕ್ಷ ಇಕ್ಬಾಲ್ ಶೇಖ್ ಹಾಗೂ ಅಂಜುಮನ್ ಪುಲಾವುಲ್ ಮುಸ್ಲಿಂನ ಅಧ್ಯಕ್ಷ ರಿಯಾದ್ ಸೈಯದ್ ಮಾತನಾಡಿ, ದೇಶದ ವೈರಿ ರಾಷ್ಟ್ರವಾಗಿರುವ ಪಾಕಿಸ್ತಾನ ಅನಾವಶ್ಯಕವಾಗಿ ಭಾರತದ ಮೇಲೆ ದಾಳಿಯನ್ನ ನಡೆಸುವ ಮೂಲಕ ದೇಶದ ಒಳಗಡೆ ಸಂಘರ್ಷದ ವಾತಾವರಣವನ್ನ ನಿರ್ಮಿಸುತ್ತಿದೆ. ಹಾಗಾಗಿ ಪಾಕಿಸ್ತಾನದ ಇಂತಹ ಕೃತ್ಯಗಳನ್ನ ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು ಎಂದರು. ಇವತ್ತು ಈ ಘಟನೆ ಇಡೀ ನಮ್ಮ ದೇಶಕ್ಕೆ ಒಂದು ಕಪ್ಪು ಚುಕ್ಕೆ ತಂದಿದೆ ಮತ್ತು ಈ ಘಟನೆಯಿಂದ ಒಂದು ದೊಡ್ಡ ಮಾತು ಏನಾಗಿದೆ ಅಂತ ಹೇಳಿದರೆ, ಎಲ್ಲ ಭಾರತೀಯರು ಯಾವ ಜಾತಿ ಇರಲಿ ಧರ್ಮ ಇರಲಿ ಎಲ್ಲರೂ ಒಂದಾಗಿ ಇದರ ಬಗ್ಗೆ
ನಿಂದಿಸ್ತಾ ಇದ್ದಾರೆ. ಇದು ಆಗಿದ ಘಟನೆಯ ಬಗ್ಗೆ ಪಾಕಿಸ್ತಾನ್ಗೆ ಮತ್ತು ಇದಕ್ಕೆ ಒಂದು ಪ್ರಧಾನಿಯವರು ತಕ್ಕ ಪಾಠ ಕಲಿಸಬೇಕೆಂದು ಎಲ್ಲ ಜನರು ಒಂದೇ ಸುರದಲ್ಲಿ ಹೇಳ್ತಾ ಇದ್ದಾರೆ. ಅದು ಯಾವುದು ಪಾರ್ಟಿ ಇರಲಿ, ಯಾವುದು ಸಂಘಟನೆ ಇರಲಿ, ಎಲ್ಲರೂ ಕೂಡಿ ಇವತ್ತು ಭಾರತ ದೇಶದ ಜೊತೆ, ಭಾರತ ಸರ್ಕಾರ ಜೊತೆ ನಿಂತಿದ್ದಾರೆ. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಮೋಘ್ ಶಿರ್ಸಿಕರ್ ಉಗ್ರರ ದಾಳಿ ಖಂಡಿಸಿ ಮಾತನಾಡಿದ್ರು. ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ನಿರೂಪಿಸಿದ್ರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ಜಾಧವ್, ಯುವ ಕಾಂಗ್ರೆಸ್ ಕ್ಷೇತ್ರಾಧ್ಯಕ್ಷ ಕರೀಂ ಖತೀಬ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಗೌಸ್ ಖತೀಬ್, ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ವಹಾಬ್, ಕೋಶಾಧ್ಯಕ್ಷ ದಿವಾಕರ್ ನಾಯ್ಕ್, ಜಿಲ್ಲಾ ಕಾರ್ಯದರ್ಶಿ ಆರ್ಪಿ ನಾಯ್ಕ್, ಜಿಲ್ಲಾ ಪರಿಶಿಷ್ಟ ಪಂಗಡ ವಿಭಾಗದ ಅಧ್ಯಕ್ಷ ಅನಿಲ್ ನಾಯ್ಕರ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರೇಣುಕಾ ಬಂದಂ ಹಾಗೂ ನಗರಸಭಾ ಸದಸ್ಯರು, ವಿವಿಧ ಘಟಕಗಳ ಪದಾಧಿಕಾರಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪೆಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿ ರಾಷ್ಟ್ರಪತಿಗಳಿಗೆ ಬರೆದ ಮನವಿಯನ್ನ ತಹಶೀಲ್ದಾರ್ ಶೈಲೇಶ್ ಪರಮಾನಂದರಿಗೆ ಸಲ್ಲಿಸಿದ್ರು. ಪ್ರವಾಸೋದ್ಯಮ ಇಲಾಖೆಯಿಂದ ಜಿಲ್ಲೆಯ ವಿವಿಧ ಕಡಲ ತೀರದಲ್ಲಿ 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಪ್ರವಾಸಿ ಮಿತ್ರ ಸಿಬ್ಬಂದಿಯನ್ನ ಏಪ್ರಿಲ್ ತಿಂಗಳಿಂದ ಏಕಾಏಕಿ ಹಿಂಪಡೆಯಲಾಗಿದೆ. ಬೇಸಿಗೆ ರಜೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು, ಇದೇ ಸಮಯದಲ್ಲೇ ಇಲಾಖೆಯ ಈ ಕ್ರಮವನ್ನ ಸಾರ್ವಜನಿಕರು ಆಕ್ಷೇಪಿಸಿದ್ದು, ಕೂಡಲೇ ಮರು ನೇಮಿಸುವಂತೆ ಆಗ್ರಹಿಸಿದ್ದಾರೆ. ನೀರಿಗಿಳಿದು ಸಮುದ್ರದಲ್ಲಿ ಆಟವಾಡುವುದು, ಈಜಾಡುವುದು ಮಾಡುತ್ತಾ ಜನರು ಮೈಮರೆತು ಸುಳಿಗೆ ಸಿಲುಕಿ ಜೀವಾಪಾಯಕ್ಕೆ ಒಳಗಾಗುತ್ತಿರುವ ಪ್ರಕರಣಗಳು ನಿರಂತರ ನಡೆಯುತ್ತದೆ. ಈ ವೇಳೆಯಲ್ಲಿ ಇವರನ್ನ ತೆಗೆದಿರುವುದು ಏಕೆ ಎಂಬುದು ತಿಳಿಯದಾಗಿದೆ. 2015ರಲ್ಲಿ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರಿಗೆ ಮಾಹಿತಿ ಹಾಗೂ ಕಡಲ ತೀರದಲ್ಲಿ ಅಪಾಯದ ಬಗ್ಗೆ ತಿಳಿಸುವುದು ಹಾಗೂ ರಕ್ಷಣೆಗೆ ಸಹಾಯಕ್ಕಾಗಿ ಜಿಲ್ಲೆಯಲ್ಲಿ ಒಟ್ಟು 8 ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಕಾರವಾರ, ಯಾಣ, ಮುರುಡೇಶ್ವರದಲ್ಲಿ ತಲಾ ಓರ್ವ ಸಿಬ್ಬಂದಿ, ಗೋಕರ್ಣದಲ್ಲಿ 2 ನೇಮಿಸಲಾಗಿತ್ತು. ಇದರಂತೆ ಶಿರ್ಸಿಯ ಮಾರಿಕಾಂಬಾ ದೇವಾಲಯ, ಬನವಾಸಿ ಮಧುಕೇಶ್ವರ ಮಂದಿರ, ಸಹಸ್ರಲಿಂಗದಲ್ಲಿ ತಲಾ ಓರ್ವ ಸಿಬ್ಬಂದಿ ನಿಯೋಜಿಸಲಾಗಿತ್ತು. ಆದರೆ ಇವರೆಲ್ಲರ ನೇಮಕ ವಾಪಸ್ ಪಡೆಯಲಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.